ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದ್ರೆ ಲೆಸನ್ ನಂಬರ್ 20ಯಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡಿದ್ವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈ ಟೆನ್ಸ್ ಅನ್ನ ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು, ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅದೆಲ್ಲವನ್ನ ಡೀಟೇಲ್ ಆಗಿ ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಏನಂತ ಇದೆ? ಪರ್ಫೆಕ್ಟ್. ಪರ್ಫೆಕ್ಟ್ ಇದ್ರೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದೀನಿ? ಹ್ಯಾವ್, ಹ್ಯಾಸ್ ಆರ್ ಹ್ಯಾಡ್ ಅಲ್ವಾ? ಪಾಸ್ಟ್ ಪರ್ಫೆಕ್ಟ್ ಇರೋದಕ್ಕೆ ಹ್ಯಾವ್ ಮತ್ತೆ ಹ್ಯಾಸ್ ಯೂಸ್ ಆಗಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ ಹ್ಯಾವ್ ಮತ್ತೆ ಹ್ಯಾಸ್ ಯೂಸ್ ಆಗ್ತಿತ್ತು, ಆಗ ಹ್ಯಾಡ್ ಯೂಸ್ ಆಗ್ತಿರ್ಲಿಲ್ಲ. ಪಾಸ್ಟ್ ಪರ್ಫೆಕ್ಟ್ ಇರೋದಕ್ಕೆ ಹ್ಯಾವ್ ಮತ್ತೆ ಹ್ಯಾಸ್ ಯೂಸ್ ಆಗಲ್ಲ, ಇಲ್ಲಿ ಹ್ಯಾಡ್ ಯೂಸ್ ಆಗುತ್ತೆ. ಹ್ಯಾಡ್ ಯೂಸ್ ಆಗಿದೆ ಅಂದ್ರೆ ಅದ್ರ ಮುಂದೆ ಬರುವಂತ ವರ್ಬ್ ಯಾವಾಗ್ಲೂ ಕೂಡ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲೇ ಇರಬೇಕು, ಅಂದ್ರೆ V3 ಇರಬೇಕು. ಐ ಹ್ಯಾಡ್ ಈಟನ್, ಹಿ ಹ್ಯಾಡ್ ಈಟನ್, ಈ ತರ. ಓಕೆನಾ? ಯಾವ ಸಂದರ್ಭಗಳಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್, ಅನ್ ಆಕ್ಷನ್ ಕಂಪ್ಲೀಟೆಡ್ ಬಿಫೋರ್ ಅನದರ್ ಪಾಸ್ಟ್ ಆಕ್ಷನ್. ಎರಡು ಆಕ್ಷನ್ ನಡೆದಿರುತ್ತೆ ಅಂತ ಅನ್ಕೊಳ್ಳಿ ಪಾಸ್ಟ್ ಅಲ್ಲಿ. ಇದು ಯಾವುದೇ ತರದಲ್ಲೂ ಕೂಡ ಪ್ರೆಸೆಂಟ್ ಗೆ ಸಂಬಂಧ ಇಲ್ಲ, ಪಾಸ್ಟ್ ಅಲ್ಲಿ ನಡೆಯುವಂಥದ್ದು, ಭೂತಕಾಲದಲ್ಲಿ. ಎರಡು ಆಕ್ಷನ್ ನಡೆದಿರುತ್ತೆ. ಆ ಎರಡು ಆಕ್ಷನ್ಗಳಲ್ಲಿ ಮೊದಲು ಯಾವ ಆಕ್ಷನ್ ನಡೆದಿತ್ತೋ ಆ ಆಕ್ಷನ್ ಅನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಿದೀವಿ ಅಂದ್ರೆ ಅದೇನನ್ನ ತೋರಿಸುತ್ತೆ? ಆ ಎರಡು ಆಕ್ಷನ್ಗಳಲ್ಲಿ ಯಾವುದು ಮೊದಲು ನಡೆದಿದೆ ಅನ್ನೋದನ್ನ ತೋರಿಸುತ್ತೆ. ಉದಾಹರಣೆಗೆ, ಐ ಹ್ಯಾಡ್ ಈಟನ್ ಡಿನ್ನರ್ ಬಿಫೋರ್ ಶಿ ಅರೈವ್ಡ್. ನಾನು ಊಟ ಮಾಡಿದ್ದೆ. ಐ ಹ್ಯಾಡ್ ಈಟನ್ ಡಿನ್ನರ್. ಓಕೆನಾ? ನಾನು ಊಟ ಮಾಡಿದ್ದೆ. ಬಿಫೋರ್ ಶಿ ಅರೈವ್ಡ್, ಅವಳು ಬರೋದಕ್ಕೆ ಮೊದಲು. ಶಿ ಅರೈವ್ಡ್ ಅಂದ್ರೆ ಅವಳು ಬಂದಳು. ಇಲ್ಲಿ ಎರಡು ಆಕ್ಷನ್ ನಡೆದಿದೆ ನೋಡಿ, ಒಂದು ನಾನು ಊಟ ಮಾಡಿರೋದು, ಇನ್ನೊಂದು ಅವಳು ಬಂದಿರೋದು. ಅವಳು ಬರೋದಕ್ಕೆ ಮುಂಚೆ ನಾನು ಊಟ ಮಾಡಿದ್ದೆ. ಅಂದ್ರೆ ಇದೆರಡರಲ್ಲಿ ಯಾವ ಆಕ್ಷನ್ ಮೊದಲು ನಡೆದಿದೆ? ನಾನು ಊಟ ಮಾಡಿರೋದು. ಯಾಕಂದ್ರೆ ನಾನು ಊಟ ಮಾಡಿದ ಮೇಲೆ ಅವಳು ಬಂದಿರೋದಲ್ವಾ. ಸೊ ಮೊದಲು ನಡೆದಿರುವಂತ ಆಕ್ಷನ್ ಅನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳ್ತೀವಿ. ಐ ಹ್ಯಾಡ್ ಈಟನ್ ಡಿನ್ನರ್ ಬಿಫೋರ್ ಶಿ ಅರೈವ್ಡ್. ಅವಳು ಬರೋದಕ್ಕೆ ಮೊದಲು ನಾನು ಊಟ ಮಾಡಿದ್ದೆ. ದೇ ಹ್ಯಾಡ್ ಲೆಫ್ಟ್ ದ ಹೌಸ್ ಬೈ ದ ಟೈಮ್ ಇಟ್ ಸ್ಟಾರ್ಟೆಡ್ ರೇನಿಂಗ್. ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುವಷ್ಟರಲ್ಲಿ ಅವರು ಮನೆಯಿಂದ ಹೊರಟೋಗಿದ್ರು. ಇಲ್ಲಿ ಎರಡು ಆಕ್ಷನ್ ನಡೆದಿದೆ, ಒಂದು ಮಳೆ ಬಂದಿರೋದು, ಇನ್ನೊಂದು ಅವ್ರ ಮನೆಯಿಂದ ಹೊರಟೋಗಿರೋದು. ಮಳೆ ಬರುವಷ್ಟರಲ್ಲಿ ಅವ್ರ ಮನೆಯಿಂದ ಹೊರಟೋಗಿದ್ರು ಅಂದ್ರೆ ಇದು ಮೊದಲು ನಡೆದಿರೋ ಆಕ್ಷನ್. ಸೊ ಇದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಇದು ಮೇನ್ ಯೂಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ದು. ಎರಡು ಆಕ್ಷನ್ ನಡೆದಿದ್ರೆ ಅದರಲ್ಲಿ ಮೊದಲು ಆಕ್ಷನ್ ಯಾವ್ದು ನಡೆದಿದೆಯೋ ಅದನ್ನ ಹೇಳೋದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಕೂಡ ಯೂಸ್ ಆಗುತ್ತೆ. ಅದನ್ನ ನೋಡೋದಾದ್ರೆ, ಅನ್ ಆಕ್ಷನ್ ಕಂಪ್ಲೀಟೆಡ್ ಬಿಫೋರ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್. ಒಂದು ಸ್ಪೆಸಿಫಿಕ್ ಟೈಮ್ ನ ಮೆನ್ಷನ್ ಮಾಡಿ ಅಷ್ಟರೊಳಗಡೆ ನಾ ಈ ಕೆಲಸ ಮುಗಿಸಿದ್ದೆ, ಈ ಕೆಲಸ ಮುಗ್ದಿತ್ತು ಅಂತ ಹೇಳುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಉದಾಹರಣೆಗೆ, ಬೈ 10 PM ವಿ ಹ್ಯಾಡ್ ಫಿನಿಶ್ಡ್ ಅವರ್ ಹೋಮ್ವರ್ಕ್. 10 ಗಂಟೆಯಷ್ಟರಲ್ಲಿ ನಾವು ಹೋಮ್ವರ್ಕ್ ಅನ್ನ ಫಿನಿಶ್ ಮಾಡಿದ್ವಿ, ಮುಗಿಸಿದ್ವಿ. ಇಲ್ಲಿ 10 ಗಂಟೆ ಅನ್ನೋದು ಒಂದು ಸ್ಪೆಸಿಫಿಕ್ ಟೈಮ್, ಅಷ್ಟರೊಳಗಡೆ ಈ ಆಕ್ಷನ್ ಕಂಪ್ಲೀಟ್ ಆಗಿದೆ. ಶಿ ಹ್ಯಾಡ್ ಆಲ್ರೆಡಿ ಪ್ಯಾಕ್ಡ್ ಅವರ್ ಬ್ಯಾಗ್ಸ್ ಬಿಫೋರ್ 6 AM. 6 ಗಂಟೆಯೊಳಗೆ ಅವಳು ತನ್ನ ಬ್ಯಾಗ್ ಅನ್ನ ಆಗಲೇ ಪ್ಯಾಕ್ ಮಾಡಿದ್ಲು. ಒಂದು ಟೈಮ್ ಅನ್ನ ಮೆನ್ಷನ್ ಮಾಡಬೇಕು, ಅದ್ರ ಮುಂಚೆನೆ ಈ ಕೆಲಸ ಒಂದು ನಡೆದಿತ್ತು, ಮುಗಿದಿತ್ತು ಅಂತ ಹೇಳಬೇಕು. ಆ ಸಂದರ್ಭಗಳಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಅನ್ರಿಯಲೈಸ್ಡ್ ಎಕ್ಸ್ಪೆಕ್ಟೇಷನ್ಸ್ ಆರ್ ರಿಗ್ರೆಟ್ಸ್. ನಾವು ಈ ತರ ಮಾಡ್ಬೇಕಿತ್ತು ಅಂತ ಅನ್ಕೊಂಡಿರ್ತೀವಿ, ಬಟ್ ಅದು ಆಗಿರಲ್ಲ. ಆ ರಿಗ್ರೆಟ್ಸ್ ಅನ್ನ ಹೇಳುವಾಗ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಉದಾಹರಣೆಗೆ, ಐ ಹ್ಯಾಡ್ ಹೋಪ್ ಟು ಸಿ ಹರ್ ಬಟ್ ಶಿ ಲೆಫ್ಟ್ ಅರ್ಲಿ. ನಾನು ಅವಳನ್ನ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಶಿ ಲೆಫ್ಟ್ ಅರ್ಲಿ ಅಂದ್ರೆ ಅವಳು ಆಲ್ರೆಡಿ ಹೋಗಿದ್ಲು, ಆದ್ರೆ ಅವಳು ಬೇಗನೆ ಹೋಗಿದ್ಲು. ಇದು ರಿಗ್ರೆಟ್. ನಾನು ಅವಳನ್ನ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ ಅನ್ನೋದು ರಿಗ್ರೆಟ್. ಯಾಕೆ ನೋಡೋಕ್ಕಾಗಿಲ್ಲ? ಅವಳು ಬೇಗನೆ ಹೋಗಿದ್ಲು. ಹಿ ಹ್ಯಾಡ್ ಪ್ಲಾನ್ ಟು ಟ್ರಾವೆಲ್ ಬಟ್ ದ ಟಿಕೆಟ್ಸ್ ವರ್ ಸೋಲ್ಡ್ ಔಟ್. ಅವನು ಟ್ರಾವೆಲ್ ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿದ್ದ, ಆದ್ರೆ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು, ಎಲ್ಲ ಖಾಲಿ ಆಗಿತ್ತು. ಸೊ ಈ ತರ ರಿಗ್ರೆಟ್ಸ್ ಅನ್ನ ಹೇಳೋದಕ್ಕೂ ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಇಲ್ಲೆಲ್ಲ ನೋಡ್ಬೋದು ನೀವು, ಹ್ಯಾಡ್ ಇದೆ, ಅದರ ಮುಂದೆ V3 ಇದೆ, ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇದೆ. ಹ್ಯಾಡ್ ಹೋಪ್ಡ್, ಹ್ಯಾಡ್ ಪ್ಲಾನ್ಡ್, ಈ ತರ. ಲಾಸ್ಟ್ ಒನ್, ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕೂಡ ಯೂಸ್ ಆಗುತ್ತೆ. ಉದಾಹರಣೆ ನೋಡಿ, ಶಿ ಸೆಡ್ ದಟ್ ಶಿ ಹ್ಯಾಡ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಅವಳು ಹೇಳಿದ್ಲು ತನ್ನ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಇಲ್ಲಿ ನಾವು ಅವಳು ಏನ್ ಹೇಳಿದ್ಲು ಅನ್ನೋದನ್ನ ನಾವು ಹೇಳ್ತಿದೀವಿ. ಅವಳು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಿದ್ಲು. ಇಂತಹ ಸೆಂಟೆನ್ಸ್ ಗಳನ್ನ ಹೇಳುವಾಗ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ, ಹಿ ಟೋಲ್ಡ್ ಮಿ ಹಿ ಹ್ಯಾಡ್ ಸೀನ್ ದಟ್ ಮೂವಿ ಬಿಫೋರ್. ಈ ಹಿಂದೆನೆ ಆ ಮೂವಿನ ನೋಡಿದೀನಿ ಅಂತ ಅವ್ನು ಹೇಳ್ದ. ಓಕೆನಾ? ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಬೇರೆಯವ್ರು ಹೇಳಿರೋದನ್ನ ನಾವು ಹೇಳುದು, ಅವನು ಈ ತರ ಹೇಳ್ದ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ? ಅದು ತಾನು ಆಲ್ರೆಡಿ ಈ ತರ ಮಾಡಿದ್ದೀನಿ ಅನ್ನೋದನ್ನ ಅವನು ಹೇಳ್ದ ಅಥವಾ ಅವಳು ಹೇಳಿದ್ಲು.
ಇಂಥ ಸಂದರ್ಭಗಳಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈ ಟೆನ್ಸ್ಗಳಲ್ಲಿ ವಾಕ್ಯಗಳ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್, ಹ್ಯಾಡ್, ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ವರ್ಬ್ನ ಮೂರನೇ ಫಾರ್ಮ್. ಐ ಹ್ಯಾಡ್ ಫಿನಿಶ್ಡ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕ್ ಅನ್ನ ಮುಗಿಸಿದ್ದೆ. ಇಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡಬೇಕು, ಬೈ 6 PM ಈ ತರ, ಅಥವಾ ಇನ್ನೊಂದು ಆಕ್ಷನ್ ಅನ್ನ ಹೇಳಬೇಕು, ಇದರ ನಂತರ ನಡೆದಿರುವಂತದ್ದು. ಅವಳು ಬರೋಷ್ಟರಲ್ಲಿ ನಾನು ಈ ಹೋಮ್ವರ್ಕ್ ಅನ್ನ ಮುಗಿಸಿದ್ದೆ ಈ ತರ, ಅಥವಾ 6 ಗಂಟೆ ಅಷ್ಟರಲ್ಲಿ ನಾನು ಹೋಮ್ವರ್ಕ್ ಅನ್ನ ಮುಗಿಸಿದ್ದೆ, ಹೀಗೆ. ದೇ ಹ್ಯಾಡ್ ಲೆಫ್ಟ್ ದ ಬಿಲ್ಡಿಂಗ್, ಅವ್ರು ಬಿಲ್ಡಿಂಗ್ ಇಂದ ಹೊರಟು ಹೋಗಿದ್ರು. ಇಲ್ಲೂ ಕೂಡ ಅದರ ನೆಕ್ಸ್ಟ್ ನಡೆದಿರುವಂತಹ ಒಂದು ಆಕ್ಷನ್ ಅನ್ನ ಹೇಳಬೇಕು, ಅಥವಾ ಒಂದು ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡಬೇಕು. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನೋಡೋದಾದ್ರೆ ಸಬ್ಜೆಕ್ಟ್, ಹ್ಯಾಡ್, ಅದಾದ್ಮೇಲೆ ನಾಟ್ ಬರುತ್ತೆ. ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್. ಐ ಹ್ಯಾಡ್ ನಾಟ್ ಫಿನಿಶ್ಡ್ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕ್ ಅನ್ನ ಮುಗಿಸಿರಲಿಲ್ಲ. ದೇ ಹ್ಯಾಡ್ ನಾಟ್ ಲೆಫ್ಟ್ ದ ಬಿಲ್ಡಿಂಗ್, ಅವರು ಬಿಲ್ಡಿಂಗ್ ಇಂದ ಹೊರಟಿರಲಿಲ್ಲ. ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಹ್ಯಾಡ್ ಮುಂದೆ ನಾಟ್ ಬಂದ್ರೆ ಆಯ್ತು. ನೆಕ್ಸ್ಟ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಮೊದಲಿಗೆ ಹ್ಯಾಡ್ ಬರುತ್ತೆ, ಅದಾದ್ಮೇಲೆ ಸಬ್ಜೆಕ್ಟ್, ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್. ಹ್ಯಾಡ್ ಯು ಫಿನಿಶ್ಡ್ ಯುವರ್ ಹೋಮ್ವರ್ಕ್, ನೀನು ನಿನ್ನ ಹೋಮ್ವರ್ಕ್ ಅನ್ನ ಮುಗಿಸಿದ್ಯಾ, ಕಂಪ್ಲೀಟ್ ಮಾಡಿದ್ಯಾ ಅಂತ ಕೇಳೋದಕ್ಕೆ. ಹೌದು ಮುಗಿಸಿದ್ದೆ ಅಂತ ಹೇಳೋದಾದ್ರೆ ಎಸ್ ಐ ಹ್ಯಾಡ್, ಇಲ್ಲ ಮುಗಿಸಿರ್ಲಿಲ್ಲ ಅಂತ ಹೇಳೋದಾದ್ರೆ ನೋ ಐ ಹ್ಯಾಡ್ ನಾಟ್. ಹ್ಯಾಡ್ ದೇ ಲೆಫ್ಟ್ ದ ಬಿಲ್ಡಿಂಗ್, ಅವ್ರ ಬಿಲ್ಡಿಂಗ್ ಇಂದ ಹೊರಟು ಹೋಗಿದ್ರಾ. ನೆಕ್ಸ್ಟ್ WH ಕ್ವಶನ್ಸ್ ಅನ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡುವಾಗ ಮೊದಲಿಗೆ WH ವರ್ಡ್ ಬರುತ್ತೆ, ಅದಾದ್ಮೇಲೆ ಹ್ಯಾಡ್, ಸಬ್ಜೆಕ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್. ವೈ ಹ್ಯಾಡ್ ಶಿ ಲೆಫ್ಟ್ ಸೋ ಅರ್ಲಿ, ಅವಳು ಯಾಕೆ ಬೇಗ ಹೊರಟು ಹೋಗಿದ್ಲು. ವಾಟ್ ಹ್ಯಾಡ್ ಹಿ ಡನ್ ಬಿಫೋರ್ ದ ಮೀಟಿಂಗ್ ಸ್ಟಾರ್ಟೆಡ್, ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಅವನು ಏನ್ ಮಾಡಿದ್ದ. ಓಕೆನಾ, ಇದು ಸ್ಟ್ರಕ್ಚರ್. ನೆಕ್ಸ್ಟ್ ಇದರಲ್ಲಿ ಯೂಸ್ ಆಗುವಂತ ಟೈಮ್ ಎಕ್ಸ್ಪ್ರೆಷನ್ಸ್ ಅನ್ನ ನೋಡೋದಾದ್ರೆ ಬಿಫೋರ್, ಆಫ್ಟರ್, ಬೈ ದ ಟೈಮ್, ಆಲ್ರೆಡಿ ಅಂಡ್ ಜಸ್ಟ್. ಬಿಫೋರ್ ಅಂದ್ರೆ ಈ ಮುಂಚೆ. ಶಿ ಹ್ಯಾಡ್ ಲೆಫ್ಟ್ ಬಿಫೋರ್ ದ ಟ್ರೈನ್ ಅರೈವ್ಡ್, ಟ್ರೈನ್ ಬರೋದಕ್ಕೆ ಮುಂಚೆನೆ ಅವಳು ಹೊರಟೋಗಿದ್ಲು. ಆಫ್ಟರ್ ದೇ ಹ್ಯಾಡ್ ಈಟನ್ ದೇ ವೆಂಟ್ ಫಾರ್ ಅ ವಾಕ್, ಊಟ ಮಾಡಿದ ನಂತರ ಅವರು ವಾಕಿಂಗ್ಗೆ ಹೋದ್ರು. ಇಲ್ಲೂ ಕೂಡ 2 ಆಕ್ಷನ್ ನಡೆದಿದೆ, ಒಂದು ಅವ್ರು ವಾಕಿಂಗ್ ಹೋಗಿರೋದು, ಇನ್ನೊಂದು ಊಟ ಮಾಡಿರೋದು. ಊಟ ಮಾಡಿದ ನಂತರ ಅವ್ರು ವಾಕಿಂಗ್ ಹೋಗಿದ್ದಾರೆ ಅಂದ್ರೆ ಮೊದಲು ನಡೆದಿರೋ ಆಕ್ಷನ್ ಊಟ ಮಾಡಿರೋದು. ಸೊ ಇದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳಿದೀವಿ. ಆಫ್ಟರ್ ದೇ ಹ್ಯಾಡ್ ಈಟನ್, ಅವ್ರು ಊಟ ಮಾಡಿದ ನಂತರ ಅಥವಾ ಅವ್ರು ತಿಂದ ನಂತರ ವಾಕಿಂಗ್ಗೆ ಹೋದ್ರು. ಬೈ ದ ಟೈಮ್ ಅಂದ್ರೆ ಅಷ್ಟರಲ್ಲಿ, ಬೈ ದ ಟೈಮ್ ವಿ ರೀಚ್ಡ್, ನಾವು ರೀಚ್ ಆಗುವಷ್ಟರಲ್ಲಿ ದ ಶೋ ಹ್ಯಾಡ್ ಸ್ಟಾರ್ಟೆಡ್, ಶೋ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನೋಡಿ, ಇಲ್ಲೂ ಕೂಡ 2 ಆಕ್ಷನ್ ನಡೆದಿದೆ, ಒಂದು ನಾವು ರೀಚ್ ಆಗಿರೋದು, ಶೋ ಸ್ಟಾರ್ಟ್ ಆಗಿರೋದು. ನಾವು ರೀಚ್ ಆಗುವಷ್ಟರಲ್ಲಿ ಶೋ ಸ್ಟಾರ್ಟ್ ಆಗಿತ್ತು ಅಂದ್ರೆ ಮೊದಲು ನಡೆದಿರೋ ಆಕ್ಷನ್ ಯಾವುದು, ಶೋ ಸ್ಟಾರ್ಟ್ ಆಗಿರೋದು. ಸೊ ಇದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳ್ತಾ ಇದ್ದೀವಿ. ಆಲ್ರೆಡಿ ಅಂದ್ರೆ ಈಗಾಗಲೇ, ದೇ ಹ್ಯಾಡ್ ಆಲ್ರೆಡಿ ಕಂಪ್ಲೀಟೆಡ್ ದರ್ ವರ್ಕ್, ಅವ್ರು ಈಗಾಗಲೇ ತಮ್ಮ ಕೆಲಸವನ್ನ ಮುಗಿಸಿದ್ರು. ಜಸ್ಟ್ ಅಂದ್ರೆ ಈಗಷ್ಟೇ, ಹಿ ಹ್ಯಾಡ್ ಜಸ್ಟ್ ಗಾನ್ ಔಟ್ ವೆನ್ ಐ ಕಾಲ್ಡ್, ನಾನು ಕಾಲ್ ಮಾಡಿದಾಗ ಈಗಷ್ಟೇ ಅವನು ಹೊರಗಡೆ ಹೋಗಿದ್ದ. ಅರ್ಥ ಆಯ್ತಲ್ವಾ? ಇದು ತುಂಬಾ ಸಿಂಪಲ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ ನಾವು ಮಾಡುವಂತ ಕಾಮನ್ ಮಿಸ್ಟೇಕ್ಸ್ ಏನು ಅಂತ ನೋಡೋದಾದ್ರೆ, ಯೂಸಿಂಗ್ ಪಾಸ್ಟ್ ಸಿಂಪಲ್ ಇನ್ಸ್ಟೆಡ್ ಆಫ್ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ನ ಯೂಸ್ ಮಾಡೋ ಜಾಗದಲ್ಲಿ ಪಾಸ್ಟ್ ಸಿಂಪಲ್ ಅನ್ನ ಯೂಸ್ ಮಾಡೋದು. ನಾವು ಇದನ್ನ ಆಲ್ರೆಡಿ ನೋಡಿದೀವಿ ಪಾಸ್ಟ್ ಸಿಂಪಲ್ ಬಗ್ಗೆ. ವೆನ್ ಐ ರೀಚ್ಡ್ ದ ಸ್ಟೇಷನ್ ದ ಟ್ರೈನ್ ಲೆಫ್ಟ್, ಇಲ್ಲಿ ನೋಡಿ 2 ಆಕ್ಷನ್ ನಡೆದಿದೆ. ವೆನ್ ಐ ರೀಚ್ಡ್ ದ ಸ್ಟೇಷನ್, ನಾನು ಸ್ಟೇಷನ್ ರೀಚ್ ಆದಾಗ, ತಲುಪಿದಾಗ ಟ್ರೈನ್ ಹೊರಟೋಗಿತ್ತು. ಇಲ್ಲಿ ಟ್ರೈನ್ ಹೊರಟೋಗಿತ್ತು, ಇದು ಮೊದಲು ನಡೆದಿರುವಂತ ಆಕ್ಷನ್. 2 ಆಕ್ಷನ್ ನಡೆದಿದೆ, ಇದು ಮೊದಲು ನಡೆದಿದೆ. ಹಾಗಾದ್ರೆ ಇದನ್ನ ಯಾವ್ದ್ರಲ್ಲಿ ಹೇಳಬೇಕು, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳಬೇಕು. ಬಟ್ ಇಲ್ಲಿ ನಾವು ಇದನ್ನ ಪಾಸ್ಟ್ ಸಿಂಪಲ್ ಅಲ್ಲಿ ಹೇಳ್ತಾ ಇದೀವಿ, ಹಾಗಾಗಿ ಈ ಸೆಂಟೆನ್ಸ್ ರಾಂಗ್. ವೆನ್ ಐ ರೀಚ್ಡ್ ದ ಸ್ಟೇಷನ್, ನಾನು ಸ್ಟೇಷನ್ ನ ತಲುಪಿದಾಗ ದ ಟ್ರೈನ್ ಹ್ಯಾಡ್ ಲೆಫ್ಟ್, ಟ್ರೈನ್ ಹೊರಟೋಗಿತ್ತು. ಇದು ಕಾಮನ್ ಆಗಿ ನಾವು ಮಾಡುವಂತ ಮಿಸ್ಟೇಕ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೇ ಯೂಸ್ ಮಾಡಬೇಕು ಮೊದಲು ನಡೆದಿರುವಂತ ಆಕ್ಷನ್ ನ ಹೇಳುವಾಗ. ಇನ್ನೊಂದು ಕ್ಲಿಯರ್ ರೆಫರೆನ್ಸ್ ಪಾಯಿಂಟ್ ಇಲ್ದೇನೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡೋದು. ಐ ಹ್ಯಾಡ್ ಸೀನ್ ದಟ್ ಮೂವಿ, ನಾನು ಆ ಮೂವಿಯನ್ನ ನೋಡಿದ್ದೆ. ಬಟ್ ಕ್ಲಿಯರ್ ರೆಫರೆನ್ಸ್ ಪಾಯಿಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು, ಯಾವಾಗ ಅನ್ನೋದನ್ನ. ಬಿಫೋರ್ ವಿ ಡಿಸ್ಕಸ್ಡ್ ಇಟ್, ನಾವು ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ನಾನು ಆ ಮೂವಿಯನ್ನ ನೋಡಿದ್ದೆ. ನಾನು ಆಲ್ರೆಡಿ ಆ ಮೂವಿಯನ್ನ ನೋಡಿರೋದು ಮೊದಲು ನಡೆದಿರುವಂತ ಆಕ್ಷನ್, ಅದಾದ ನಂತರ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇದು ಅದರ ನಂತರ ನಡೆದಿರುವಂತ ಆಕ್ಷನ್. ಸೊ ಮೊದಲು ಯಾವ ಆಕ್ಷನ್ ನಡೆದಿದೆ ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳಬೇಕು. ಇದು ರೆಫರೆನ್ಸ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಕನ್ಫ್ಯೂಷನ್ ಬಿಟ್ವೀನ್ ಪಾಸ್ಟ್ ಪರ್ಫೆಕ್ಟ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಏನು, ಆಲ್ರೆಡಿ ಒಂದು ಆಕ್ಷನ್ ಮುಗ್ದಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ, ಬಟ್ ಅದು ಪ್ರೆಸೆಂಟ್ಗೆ ಸಂಬಂಧ ಇರುತ್ತೆ. ಅದರ ಎಫೆಕ್ಟ್ ಅಥವಾ ಅದರ ರಿಸಲ್ಟ್ ಪ್ರೆಸೆಂಟ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಬಟ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನಾಗುತ್ತೆ, ಆಲ್ರೆಡಿ 2 ಆಕ್ಷನ್ಗಳು ನಡೆದಿರುತ್ತೆ, ಮೊದಲು ನಡೆದಿರುವಂತ ಆಕ್ಷನ್ ಹೇಳುವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ಯು ಕಾಲ್ಡ್, ನೀನು ಕಾಲ್ ಮಾಡೋದಕ್ಕೆ ಮುಂಚೆ ನಾನು ನನ್ನ ಕೆಲಸನ ಮುಗಿಸಿದ್ದೆ. ಇಲ್ಲಿ 2 ಆಕ್ಷನ್ ನಡೆದಿದೆ, ಒಂದು ಅವ್ನು ಕಾಲ್ ಮಾಡಿರೋದು, ಇನ್ನೊಂದು ನನ್ನ ಕೆಲಸವನ್ನ ಮುಗಿಸಿರೋದು. ಕಾಲ್ ಮಾಡೋದಕ್ಕೆ ಮುಂಚೆ ಅಂದ್ರೆ ಮೊದಲು ನಡೆದಿರೋ ಆಕ್ಷನ್ ಯಾವುದು, ನನ್ನ ಕೆಲಸವನ್ನ ಮುಗಿಸಿರೋದು.
ಹಾಗಾಗಿ ಅದನ್ನ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳಬೇಕು. ಐ ಹ್ಯಾವ್ ಫಿನಿಶ್ಡ್ ಅಂತ ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್, ಯಾಕಂದ್ರೆ ಹ್ಯಾವ್ ಬಂದಿದೆ ನೋಡಿ. ಹ್ಯಾವ್ ಅಥವಾ ಹ್ಯಾಸ್ ಬಂದು ಅದ್ರ ಮುಂದೆ V3 ಇದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಆಗಬೇಕು ಅಂದ್ರೆ ಹ್ಯಾಡ್ ಬರಬೇಕು. ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್, ನನ್ನ ಕೆಲಸವನ್ನ ಮುಗಿಸಿದ್ದೆ. ಬಿಫೋರ್ ಯು ಕಾಲ್ಡ್, ನೀನು ಕಾಲ್ ಮಾಡೋದಕ್ಕೆ ಮುಂಚೆ. ನೆಕ್ಸ್ಟ್ ಓವರ್ ಯೂಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಎರಡು ಆಕ್ಷನ್ ನಡೆದಿರುತ್ತಲ್ವಾ, ಎರಡೂ ಕೂಡ ಕಂಪ್ಲೀಟ್ ಆಗಿರುತ್ತೆ. ನಾನು ಕೆಲಸವನ್ನ ಮುಗಿಸಿರೋದು, ಇನ್ನೊಂದು ಅವ್ನು ಕಾಲ್ ಮಾಡಿರೋದು, ಇದೆರಡೂ ಕೂಡ ಕಂಪ್ಲೀಟೆಡ್ ಆಕ್ಷನ್ಸ್, ಮುಗಿದು ಹೋಗಿರುವಂತಹ ಕ್ರಿಯೆಗಳು. ಎರಡನ್ನೂ ಕೂಡ ನಾವು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳೋದು. ಈ ತರ ಮಾಡಬಾರ್ದು, ಓವರ್ ಯೂಸ್ ಮಾಡಬಾರ್ದು. ಯಾವುದು ಮೊದಲು ನಡೆದಿದೆಯೋ ಅದನ್ನು ಮಾತ್ರ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹೇಳಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ತಗೊಂಡು ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ. ನೀವು ಕೂಡ ಪ್ರತಿಯೊಂದು ಸಬ್ಜೆಕ್ಟ್ಗೆ ಒಂದಿಷ್ಟು ಸೆಂಟೆನ್ಸ್ಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮೊದಲನೇದಾಗಿ ಐ ಅಂದ್ರೆ ನಾನು. ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಬಿಫೋರ್ ಡಿನ್ನರ್, ಊಟಕ್ಕಿಂತ ಮುಂಚೆನೆ ನಾನು ನನ್ನ ಹೋಮ್ವರ್ಕ್ ಅನ್ನು ಕಂಪ್ಲೀಟ್ ಮಾಡಿದ್ದೆ. ಐ ಹ್ಯಾಡ್ ನಾಟ್ ಸೀನ್ ಹರ್ ಬಿಫೋರ್ ದ ಮೀಟಿಂಗ್, ಮೀಟಿಂಗ್ ಗಿಂತ ಮುಂಚೆ ನಾನು ಅವಳನ್ನ ನೋಡಿರಲಿಲ್ಲ. ಹ್ಯಾಡ್ ಐ ಪ್ಯಾಕ್ಡ್ ಎವ್ರಿಥಿಂಗ್ ಬಿಫೋರ್ ದ ಟ್ರಿಪ್, ಟ್ರಿಪ್ಗಿಂತ ಮುಂಚೆ ನಾನು ಎಲ್ಲವನ್ನ ಪ್ಯಾಕ್ ಮಾಡಿದ್ನಾ. ಯು ಅಂದ್ರೆ ನೀನು ಅಥವಾ ನೀವು. ಯು ಹ್ಯಾಡ್ ಫಿನಿಶ್ ದ ಪ್ರಾಜೆಕ್ಟ್ ಬೈ ದ ಡೆಡ್ಲೈನ್, ಡೆಡ್ಲೈನ್ ಒಳಗೇನೆ ನೀನು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದೆ, ಫಿನಿಶ್ ಮಾಡಿದ್ದೆ. ಯು ಹ್ಯಾಡ್ ನಾಟ್ ಆನ್ಸರ್ಡ್ ಮೈ ಕಾಲ್, ನೀನು ನನ್ನ ಕಾಲ್ಗೆ ಆನ್ಸರ್ ಮಾಡಿರಲಿಲ್ಲ. ಹ್ಯಾಡ್ ಯು ಮೆಟ್ ಹಿಮ್ ಬಿಫೋರ್ ದ ಪಾರ್ಟಿ, ಪಾರ್ಟಿಗಿಂತ ಮುಂಚೆ ನೀನು ಅವನಿಗೆ ಭೇಟಿಯಾಗಿದ್ಯಾ. ನೆಕ್ಸ್ಟ್ ಸಬ್ಜೆಕ್ಟ್ ವಿ ಅಂದ್ರೆ ನಾವು. ವಿ ಹ್ಯಾಡ್ ಲೆಫ್ಟ್ ದ ಹೌಸ್ ಬೈ ದ ಟೈಮ್ ಇಟ್ ಸ್ಟಾರ್ಟೆಡ್ ರೈನಿಂಗ್, ಮಳೆ ಬರುವಷ್ಟರಲ್ಲಿ ನಾವು ಮನೆಯಿಂದ ಹೊರಟೋಗಿದ್ವಿ. ವಿ ಹ್ಯಾಡ್ ನಾಟ್ ಬುಕ್ ದ ಟಿಕೆಟ್ಸ್ ಇನ್ ಅಡ್ವಾನ್ಸ್, ಅಡ್ವಾನ್ಸ್ ಆಗಿ ಅಂದ್ರೆ ಮುಂಗಡವಾಗಿ ನಾವು ಟಿಕೆಟ್ ಅನ್ನ ಬುಕ್ ಮಾಡಿರಲಿಲ್ಲ. ಹ್ಯಾಡ್ ವಿ ಡಿಸ್ಕಸ್ ದಿಸ್ ಟಾಪಿಕ್ ಅರ್ಲಿಯರ್, ನಾವು ಈ ಮುಂಚೆನೆ ಈ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ್ವಾ. ದೇ ಹ್ಯಾಡ್ ಆಲ್ರೆಡಿ ಈಟನ್ ಬಿಫೋರ್ ವಿ ಅರೈವ್ಡ್, ನಾವು ಬರೋದಕ್ಕೆ ಮುಂಚೆ ಆಗಲೇ ಅವ್ರು ತಿಂದಿದ್ರು. ದೇ ಹ್ಯಾಡ್ ನಾಟ್ ಕ್ಲೀನ್ ದ ರೂಮ್, ಅವರು ರೂಮನ್ನು ಕ್ಲೀನ್ ಮಾಡಿರಲಿಲ್ಲ. ಹ್ಯಾಡ್ ದೇ ಕಾಲ್ ದ ಡಾಕ್ಟರ್ ಬಿಫೋರ್ ಯು ರೀಚ್ಡ್, ನೀನು ಕಾಲ್ ಮಾಡೋದಕ್ಕೆ ಮುಂಚೆ ಅವರು ಡಾಕ್ಟರ್ಗೆ ಕಾಲ್ ಮಾಡಿದ್ರಾ. ನೆಕ್ಸ್ಟ್ ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅನ್ನ ಸಬ್ಜೆಕ್ಟ್ ಆಗಿ ತಗೊಂಡಾಗ ಹಿ ಶಿ ಇಟ್. ಹಿ ಹ್ಯಾಡ್ ಗಾನ್ ಟು ಬೆಡ್ ಬಿಫೋರ್ ಮಿಡ್ ನೈಟ್, ಮಧ್ಯರಾತ್ರಿಗಿಂತ ಮುಂಚೆನೆ ಅವನು ಮಲಗಿದ್ದ. ಶಿ ಹ್ಯಾಡ್ ನಾಟ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಬೈ ದ ಡೆಡ್ಲೈನ್, ಡೆಡ್ಲೈನ್ ಅಷ್ಟರಲ್ಲಿ ಅವಳು ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಿರಲಿಲ್ಲ. ಹ್ಯಾಡ್ ಇಟ್ ಸ್ಟಾಪ್ ರೈನಿಂಗ್ ಬಿಫೋರ್ ದಿ ಇವೆಂಟ್ ಬಿಗ್ಯಾನ್, ಆ ಇವೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮಳೆ ನಿಂತಿತ್ತ. ನೆಕ್ಸ್ಟ್ ವ್ಯಕ್ತಿಗಳ ಹೆಸರನ್ನ ಸಬ್ಜೆಕ್ಟ್ ಆಗಿ ತಗೊಂಡಾಗ ರವಿ ಹ್ಯಾಡ್ ಫಿನಿಶ್ಡ್ ಹಿಸ್ ವರ್ಕ್ ಬಿಫೋರ್ ಗೋಯಿಂಗ್ ಔಟ್, ಹೊರಗಡೆ ಹೋಗೋದಕ್ಕೆ ಮುಂಚೆ ಅವನು ತನ್ನ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದ, ಫಿನಿಶ್ ಮಾಡಿದ್ದ. ರಾಧಾ ಹ್ಯಾಡ್ ನಾಟ್ ಟೋಲ್ಡ್ ಮಿ ದ ಟ್ರೂತ್, ರಾಧಾ ನನಗೆ ಸತ್ಯವನ್ನ ಹೇಳಿರಲಿಲ್ಲ. ಹ್ಯಾಡ್ ರವಿ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್, ರವಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ನಾ. ಅರ್ಥ ಆಯ್ತಲ್ವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವ ತರ ಅರ್ಥ ಕೊಡುತ್ತೆ ಅನ್ನೋದನ್ನ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ನೋಡೋಣ. ಇಲ್ಲೂ ಕೂಡ ಒಂದು ಸ್ಮಾಲ್ ಸ್ಟೋರಿ ಇರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ಗಳು ಯೂಸ್ ಆಗಿದೆ. ಮೊದಲು ಅದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ದ ಸ್ಕೂಲ್ ರಿಯೂನಿಯನ್. ಲಾಸ್ಟ್ ಸ್ಯಾಟರ್ಡೆ ಐ ಅಟೆಂಡೆಡ್ ಮೈ ಸ್ಕೂಲ್ ರಿಯೂನಿಯನ್. ರಿಯೂನಿಯನ್ ಅಂದ್ರೆ ಏನು? ಮತ್ತೆ ಸೇರೋದು. ಲಾಸ್ಟ್ ಸ್ಯಾಟರ್ಡೆ ಐ ಅಟೆಂಡೆಡ್ ಮೈ ಸ್ಕೂಲ್ ರಿಯೂನಿಯನ್. ಕಳೆದ ಶನಿವಾರ ನಾನು ಶಾಲೆಯ ರಿಯೂನಿಯನ್ ಅಟೆಂಡ್ ಆಗಿದ್ದೆ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಟ್ ಇಟ್ ರಿಮೈಂಡೆಡ್ ಮೀ ಆಫ್ ಆಲ್ ದ ಥಿಂಗ್ಸ್ ದಟ್ ಹ್ಯಾಡ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಅದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅನುಭವ ಆಗಿತ್ತು. ಆದರೆ ಅದು ಮುಂಚೆ ಏನು ನಡೆದಿತ್ತು ಅಂದರೆ ನಾನು ಸ್ಕೂಲಲ್ಲಿ ಇದ್ದಾಗ ಏನೇನು ನಡೆದಿತ್ತೋ ಅದೆಲ್ಲವನ್ನು ಕೂಡ ನೆನಪಿಸ್ತು. ಬಿಫೋರ್ ಐ ಅರೈವ್ಡ್ ಎಟ್ ದ ವೆನ್ಯೂ ಐ ಹ್ಯಾಡ್ ಆಲ್ರೆಡಿ ಥಾಟ್ ಅಬೌಟ್ ಮೀಟಿಂಗ್ ಮೈ ಓಲ್ಡ್ ಫ್ರೆಂಡ್ಸ್. ನಾನು ಆ ಜಾಗಕ್ಕೆ, ಆ ರಿಯೂನಿಯನ್ ಜಾಗಕ್ಕೆ ಬರೋದಕ್ಕೆ ಮುಂಚೆನೆ ನನ್ನ ಓಲ್ಡ್ ಫ್ರೆಂಡ್ಸ್ನ ಮೀಟ್ ಆಗೋದ್ರ ಬಗ್ಗೆ, ಭೇಟಿ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ಎರಡು ಆಕ್ಷನ್ ಇದೆ ನೋಡಿ ಇಲ್ಲಿ. ಒಂದು, ನಾನು ಆ ವೆನ್ಯೂಗೆ ಬಂದಿರೋದು, ಆ ಜಾಗಕ್ಕೆ ಬಂದಿರೋದು. ಅದಕ್ಕಿಂತ ಮುಂಚೆನೆ ನಾನು ಓಲ್ಡ್ ಫ್ರೆಂಡ್ಸ್ನ ಮೀಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿರೋದು. ಸೊ ಯೋಚನೆ ಮಾಡಿರೋದು ಮೊದಲನೇ ಆಕ್ಷನ್, ಹಾಗಾಗಿ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಐ ವಾಸ್ ಎಕ್ಸೈಟೆಡ್ ಬಿಕಾಸ್ ವಿ ಹ್ಯಾಡ್ ಶೇರ್ಡ್ ಸೋ ಮೆನಿ ಮೆಮೊರೀಸ್ ಟುಗೆದರ್. ನಾನು ತುಂಬಾ ಎಕ್ಸೈಟ್ ಆಗಿದ್ದೆ ಯಾಕಂದ್ರೆ ನಾವು ಒಟ್ಟಿಗೆ ತುಂಬಾ ಮೆಮೊರೀಸ್ ಅನ್ನ ಶೇರ್ ಮಾಡ್ಕೊಂಡಿದ್ವಿ. ವೆನ್ ಐ ಎಂಟರ್ಡ್ ದ ಹಾಲ್ ರವಿ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದ ಎಂಟ್ರೆನ್ಸ್. ನಾನು ಹಾಲ್ನ ಎಂಟರ್ ಆದಾಗ ರವಿ ಎಂಟ್ರೆನ್ಸ್ ಹತ್ರ ನಿಂತಿದ್ದ. ಹಿ ಟೋಲ್ಡ್ ಮಿ ದಟ್ ಹಿ ಹ್ಯಾಡ್ ಕಾಲ್ಡ್ ರಾಧಾ ಬಟ್ ಶಿ ಹ್ಯಾಡ್ ನಾಟ್ ಆನ್ಸರ್ಡ್ ಇಟ್. ಅವ್ನು ನನ್ಗೆ ಏನು ಹೇಳ್ತಾನೆ, ಇದು ನೋಡಿ ರಿಪೋರ್ಟೆಡ್ ಸ್ಪೀಚಲ್ಲಿ ಇದೆ. ಹಿ ಹ್ಯಾಡ್ ಕಾಲ್ಡ್ ರಾಧಾ, ಅವ್ನು ರಾಧಾಳಿಗೆ ಕಾಲ್ ಮಾಡಿದ್ದ. ಬಟ್ ಶಿ ಹ್ಯಾಡ್ ನಾಟ್ ಆನ್ಸರ್ಡ್ ಇಟ್, ಅವಳಿನ್ನ ಅದಕ್ಕೆ ಆನ್ಸರ್ ಮಾಡಿರಲಿಲ್ಲ. ರಿಪೋರ್ಟೆಡ್ ಸ್ಪೀಚಲ್ಲಿ ಇರೋದಕ್ಕೆ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗಿದೆ. ಆಸ್ ವಿ ಚಾರ್ಟೆಡ್ ಐ ರಿಯಲೈಸ್ ದಟ್ ಎವ್ರಿ ಒನ್ ಹ್ಯಾಡ್ ಚೇಂಜ್ಡ್ ಇನ್ ಸಮ್ ವೇ. ನಾವು ಮಾತಾಡ್ತಾ ಇರುವಾಗ ಎಲ್ಲರೂ ಕೂಡ ಕೆಲವು ರೀತಿಯಲ್ಲಿ ಚೇಂಜ್ ಆಗಿದ್ದಾರೆ ಅನ್ನೋದು ಗೊತ್ತಾಯಿತು. ಸಮ್ ಹ್ಯಾಡ್ ಮೂವ್ ಟು ಡಿಫ್ರೆಂಟ್ ಸಿಟೀಸ್ ಆ್ಯಂಡ್ ಸಮ್ ಹ್ಯಾಡ್ ಸ್ಟಾರ್ಟೆಡ್ ದೇರ್ ಓನ್ ಬಿಸ್ನೆಸಸ್. ಕೆಲವರು ಬೇರೆ ಬೇರೆ ಊರಿಗೆ ಹೋಗಿದ್ರು, ಬೇರೆ ಬೇರೆ ಸಿಟೀಸ್ಗೆ ಮೂವ್ ಆಗಿದ್ರು. ಆ್ಯಂಡ್ ಸಮ್ ಹ್ಯಾಡ್ ಸ್ಟಾರ್ಟೆಡ್ ದೇರ್ ಓನ್ ಬಿಸ್ನೆಸಸ್. ಕೆಲವರು
ತಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಬೈ ದ ಟೈಮ್ ದಿ ಇವೆಂಟ್ ಬಿಗ್ಯಾನ್ ಎವ್ರಿ ಒನ್ ಹ್ಯಾಡ್ ಅರೈವ್ಡ್ ಎಕ್ಸ್ಪೆಕ್ಟ್ ಒನ್ ಆಫ್ ಅವರ್ ಟೀಚರ್ಸ್. ಇವೆಂಟ್ ಸ್ಟಾರ್ಟ್ ಆಗುವಷ್ಟರಲ್ಲಿ ಎಲ್ಲರೂ ಕೂಡ ಬಂದಿದ್ರು. ಎವ್ರಿ ಒನ್ ಹ್ಯಾಡ್ ಅರೈವ್ಡ್ ಎಕ್ಸೆಪ್ಟ್ ಒನ್ ಆಫ್ ಅವರ್ ಟೀಚರ್ಸ್. ನಮ್ಮ ಟೀಚರ್ಗಳಲ್ಲಿ ಒಬ್ಬರನ್ನ ಬಿಟ್ಟು, ಅಂದ್ರೆ ಒಬ್ರು ಟೀಚರ್ ಬಂದಿರಲಿಲ್ಲ ಅಂತ. ಒನ್ ಆಫ್ ಅವರ್ ಟೀಚರ್ಸ್, ಓಕೆನಾ? ಇದು ನೋಡಿ ಇಂಪಾರ್ಟೆಂಟ್. ಒನ್ ಆಫ್ ಅಂತ ಬಂದ್ರೆ ಅದರ ಮುಂದೆ ಏನು ನೌನ್ ಇದೆ ಅದು ಪ್ಲೂರಲ್ ಇರಬೇಕು. ಒನ್ ಆಫ್ ಅವರ್ ಟೀಚರ್ ಅಂತ ಹೇಳೋ ಹಾಗಿಲ್ಲ. ಟೀಚರ್ಗಳಲ್ಲಿ ಒಬ್ರು, ಹಾಗಾಗಿ ಒನ್ ಆಫ್ ಅವರ್ ಟೀಚರ್ಸ್. ವಿ ಲೇಟರ್ ಫೌಂಡ್ ಔಟ್ ದಟ್ ಶಿ ಹ್ಯಾಡ್ ನಾಟ್ ಬೀನ್ ಫೀಲಿಂಗ್ ವೆಲ್. ಆಮೇಲೆ ಗೊತ್ತಾಯ್ತು ನಮಗೆ ಅವ್ರಿಗೆ ಹುಷಾರಿರಲಿಲ್ಲ ಅಂತ, ಹಾಗಾಗಿ ಅವರು ಆ ಇವೆಂಟ್ಗೆ ಬಂದಿರಲಿಲ್ಲ. ನೆಕ್ಸ್ಟ್ ನೋಡಿ, ಮೈ ಫ್ರೆಂಡ್ಸ್ ಅಂಡ್ ಐ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಅವರ್ ಸ್ಕೂಲ್ ಡೇಸ್. ನಾನು ಮತ್ತು ನನ್ನ ಫ್ರೆಂಡ್ಸ್ ನಮ್ಮ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೇ ರಿಮೈಂಡೆಡ್ ಮೀ ಆಫ್ ಅ ಪ್ರ್ಯಾಂಕ್ ಐ ಹ್ಯಾಡ್ ಪ್ಲೇಡ್ ಆನ್ ರವಿ ಡ್ಯೂರಿಂಗ್ ಅ ಮ್ಯಾಥ್ ಕ್ಲಾಸ್. ಗಣಿತದ ಕ್ಲಾಸ್ ನಡೆಯುವಾಗ ನಾನು ರವಿ ಮೇಲೆ ಒಂದು ಪ್ರ್ಯಾಂಕ್ ಮಾಡಿದ್ದನ್ನು ಅವರು ನೆನಪಿಸಿದ್ರು. ರವಿ ಲಾಫ್ಡ್ ಅಂಡ್ ಸೆಡ್ ಹಿ ಹ್ಯಾಡ್ ಆಲ್ರೆಡಿ ಫಾರ್ ಗಿವನ್ ಮೀ ಫಾರ್ 8 years ago. ರವಿ ನಗ್ತಾ ಹೇಳ್ತಾನೆ, ತಾನು ವರ್ಷಗಳ ಹಿಂದೆನೆ ನನ್ನನ್ನು ಕ್ಷಮಿಸಿರೋದಾಗಿ, ಅಂದ್ರೆ ಆ ಪ್ರ್ಯಾಂಕ್ ಮಾಡಿರೋದಕ್ಕೆ ನಾನು ಆಲ್ರೆಡಿ ಕ್ಷಮಿಸಿದ್ದೀನಿ ನಿನ್ನ ಅಂತ. ರಾಧಾ ಸೆಡ್ ಶಿ ಹ್ಯಾಡ್ ಫಾರ್ಗೊಟನ್ ಮೋಸ್ಟ್ ಆಫ್ ದ ಇನ್ಸಿಡೆಂಟ್ಸ್ ಬಟ್ ಸಮ್ ಮೆಮೊರೀಸ್ ವರ್ ಸ್ಟಿಲ್ ಫ್ರೆಶ್ ಇನ್ ಅವರ್ ಮೈಂಡ್. ಸುಮಾರು ಇನ್ಸಿಡೆಂಟ್ಸ್ನ ತಾನು ಮರ್ತೋಗಿರೋದಾಗಿ ರಾಧಾ ಹೇಳ್ತಾಳೆ. ಬಟ್ ಸಮ್ ಮೆಮೊರೀಸ್ ವರ್ ಸ್ಟಿಲ್ ಫ್ರೆಶ್ ಇನ್ ಅವರ್ ಮೈಂಡ್. ಆದರೆ ಕೆಲವೊಂದಿಷ್ಟು ಮೆಮೊರಿಗಳು ಇನ್ನು ಫ್ರೆಶ್ ಆಗಿದ್ವು ಅವಳ ತಲೆಯಲ್ಲಿ. ಬೈ ದಿ ಎಂಡ್ ಆಫ್ ದಿ ರಿಯೂನಿಯನ್ ವಿ ವರ್ ಆಲ್ ಫೀಲಿಂಗ್ ನಾಸ್ಟಾಲ್ಜಿಕ್. ಆ ರಿಯೂನಿಯನ್ ಮುಗಿಯೋಷ್ಟರಲ್ಲಿ ನಾವು ನಾಸ್ಟಾಲ್ಜಿಕ್ ಫೀಲ್ ಆಗಿದ್ವಿ. ನಾಸ್ಟಾಲ್ಜಿಕ್ ಅಂದ್ರೆ ಏನು? ಖುಷಿನೂ ಆಗೋದು, ಬೇಜಾರು ಆಗೋದು, ಆ ಥರ ಫೀಲ್ ಆಗಿದ್ವಿ. ವಿ ಹಗ್ಡ್ ಈಚ್ ಅದರ್ ಆ್ಯಂಡ್ ಪ್ರಾಮಿಸ್ ಟು ಮೀಟ್ ಅಗೇನ್ ಸೂನ್. ನಾವು ಒಬ್ರಿಗೊಬ್ರು ಹಗ್ ಮಾಡ್ಕೊಂಡ್ವಿ, ಹಾಗೇನೆ ಆದಷ್ಟು ಬೇಗ ಇನ್ನೊಮ್ಮೆ ಮೀಟ್ ಆಗೋದಾಗಿ ಪ್ರಾಮಿಸ್ ಮಾಡಿದ್ವಿ. ಆಸ್ ಐ ವಾಸ್ ಲೀವಿಂಗ್ ಐ ಥಾಟ್ ಅಬೌಟ್ ಹೌ ಮಚ್ ವಿ ಹ್ಯಾಡ್ ಗ್ರೋನ್ ಆ್ಯಂಡ್ ಹೌ ಮೆನಿ ಸ್ಟೋರೀಸ್ ವಿ ಹ್ಯಾಡ್ ಶೇರ್ಡ್ ದಟ್ ಡೇ. ನಾನು ಹೊರಡ್ತಾ ಇರುವಾಗ ನಾವೆಲ್ಲ ಎಷ್ಟು ಬೆಳೆದಿದ್ದೀವಿ, ಆ ದಿನ ನಾವೆಷ್ಟು ಸ್ಟೋರೀಸ್ನ ಶೇರ್ ಮಾಡ್ಕೊಂಡ್ವಿ, ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿದೆ. ಇಟ್ ಹ್ಯಾಡ್ ಟ್ರೂಲಿ ಬೀನ್ ಅ ಮೆಮೊರೇಬಲ್ ಇವೆಂಟ್. ಅದು ಯಾವಾಗಲೂ ಕೂಡ ಒಂದು ನೆನಪಲ್ಲಿರುವಂಥ ಇವೆಂಟ್ ಆಗಿತ್ತು. ಅರ್ಥ ಆಯ್ತಲ್ವಾ? ಈ ಸ್ಟೋರಿ ತುಂಬ ಸಿಂಪಲ್ ಆಗಿದೆ. ಆದಷ್ಟು ಬೇಗ ಈ ಸ್ಟೋರಿನ ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.